ಇದು ಒಂದು ಕಡೆ ಆ ಸರ್ಕಾರವನ್ನು ಯೂತ್ಸು ಹೀಯಾಳಿಸೋದು ನೋಡಿದ್ರೆ, ನಮ್ಮನ್ನು ಹೀಯಾಳಿಸೋದು ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಭಾಳಷ್ಟು ನೋವಾಗ್ತಾಯಿದೆ. ಇದರಿಂದ ನಾವೆಲ್ಲ ಕೂಡ ಭಾಳ ನೊಂದಿದ್ದೇವೆ. ಇವತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಏನಂತ ಉತ್ತರ ಕೊಡಬೇಕು? ಅವರಿಗೆ ನಾವು ಯಾವ ಕಾರಣಕ್ಕಾಗಿ ನಮಗೆ ಶಾಸಕ ಸಚಿವ ಕೊಡಲಿಲ್ಲ ಅಂತ ಹಿಂಗೆ ಹೇಳ್ಬೇಕು ನಾವು? ಕೆಲವು ಜಿಲ್ಲೆಗಳಿಗೆ 3 ಸ್ಥಾನ ಕೊಟ್ಟಿದ್ದೀರಿ, ಕೆಲವು 2 ಸ್ಥಾನ ಕೊಟ್ಟಿದ್ದೀರಿ, ಭಾಳಷ್ಟು ಕಡೆ 2 ಕೊಟ್ಟಿದ್ದೀರಿ. ಈ 2 ಜಿಲ್ಲೆಗಳಿಗೆ ಇರ್ತಕ್ಕಂಥ 7 ಜನರಲ್ಲಿ ಮಂತ್ರಿ ಪದವಿ ಮಾಡ್ತಕ್ಕಂಥದ್ದು ಯಾರೂ ಸಮರ್ಥರಿಲ್ಲವಾ? ಯಾವ ಕಾರಣಕ್ಕಾಗಿ ನೀವು ಕೆಲಸವನ್ನು ಮಾಡಿದಿರಿ ಅಂತೇಳಿ ಇವತ್ತು ನಾವೆಲ್ಲ ಮುಖಂಡರು ಹೈಕಮಾಂಡನ್ನು ಸಮಯ ಕೇಳ್ತೀವಿ, ಹೈಕಮಾಂಡನ್ನು ಭೇಟಿ ಮಾಡ್ತೀವಿ. ಯಾಕಂದರೆ ನಮ್ಮ ಕ್ಷೇತ್ರಗಳಲ್ಲಿ ಇಲ್ಲಿ ಯಾರಿದ್ದೀರಿ ನಾವೆಲ್ಲ ಕೂಡ ಪಾರ್ಟಿ ಮತ್ತು ಸ್ವಂತ ವರ್ಚಸ್ಸಿನ ಮೇಲೆ ಗೆಲ್ತಕ್ಕಂಥವ್ರು. ನಾವು ಕೇವಲ ಪಾರ್ಟಿ ಟಿಕೆಟ್ ಇಲ್ಲವರಲ್ಲ, ನಾವು ಯಾವುದೇ ಪಕ್ಷದಲ್ಲಿ ಗೆಲ್ಲಬಹುದಾಗಿತ್ತು. ಹಿಂದೆ ಕೂಡ ನನಗೆ ನಂಜೇಗೌಡರಿಗೆ ಆಫರ್ ಬಂತು, ನೀವು BJP ಪಾರ್ಟಿಗೆ ಬನ್ನಿ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅನ್ನೋ ಆಫರ್ ಬಂತು. ನಾವು ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು 1990ನೇ ಇಸ್ವಿಯಿಂದ 36 ವರ್ಷಗಳ ಕಾಲ ಸಕ್ರಿಯವಾಗಿ ಪುರಸಭಾ ಸದಸ್ಯನಾಗಿ, ಅಧ್ಯಕ್ಷನಾಗಿ, 3 ಬಾರಿ ಶಾಸಕನಾಗಿ ಎಲ್ಲ ಚುನಾವಣೆಗಳನ್ನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ನಾವು ಯಾವತ್ತೂ ಕೂಡ ಪಕ್ಷಕ್ಕೆ ನಾವು ದ್ರೋಹ ಮಾಡಿಲ್ಲ. ಇಂಥ ಸಮಯದಲ್ಲೂ ಕೂಡ ನಾವು ಪಕ್ಷದ ಪರವಾಗಿ ನಿಂತ್ರಿ, ಪಕ್ಷದ ಗೌರವ ಉಳಿಸಿದ್ರಿ. ಅದಕ್ಕೆ ಇವತ್ತು ನಮಗೆ ಸ್ವಚ್ಛತಾ ಕೊಡದಿರ್ತಕ್ಕಂಥದ್ದು ಕೊಡುಗೆನಾ? ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಕೊಡುಗೆ ಇದೇನಾ? ಹೀಗಾಗಿ ನಾವು ಮುಂದೆ ನಮ್ಮ ಯಾರೂ ಕೂಡ ಏನು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದು ಹೇಳ್ತಿರೋ ಮಾಧ್ಯಮಗಳಲ್ಲಿ, ಹೈಕಮಾಂಡ್ ಬಂದು ನಮ್ಮನ್ನ ಯಾರನ್ನೂ ಗೆಲ್ಸೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಅಲ್ಲಿ ಕಾಂಗ್ರೆಸ್ ಬರಬೇಕು, ಆ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಎಲ್ಲರೂ ಪಕ್ಷಾತೀತ ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಆ ಶಕ್ತಿಯನ್ನು ಇವತ್ತು ನಮ್ಮನ್ನು ಕಸ್ಕೊಂಡ್ಬಿಟ್ಟಿದ್ದೀರಿ ನೀವು. ಯಾವ ಕಾರಣಕ್ಕೆ? ನಾವು ಮಾಡಿದ ಅಪರಾಧ ಏನು? ಆ ಜಿಲ್ಲೆಯ 2 ಜಿಲ್ಲೆಯ ಶಾಸಕರು ನಾವೇನು ಅಪರಾಧ ಮಾಡಿದ್ದೀವಿ ಅಂಥೇಳಿ ನಮ್ಮ ಜಿಲ್ಲೆಗೆ ನೀವು ಮಂತ್ರಿ ಸ್ಥಾನ ಕೊಡಲಿಲ್ಲ. ಮತ್ತು ನನ್ನೂ ಕೂಡ ಬಲಗೈ ಸಮುದಾಯ ಪ್ರತಿಯೊಬ್ಬರು ಕ್ವಶನ್ ಮಾಡ್ತಾಯಿದ್ದಾರೆ. ಸರ್, ರಾಜ್ಯದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಇರ್ತಕ್ಕಂಥ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ. ಹೀಗಿದ್ದರೂ ಕೂಡ ಹಿಂದೆ 60 ವರ್ಷಗಳ ಹಿಂದೆ ದಿವಂಗತ ಚೆನ್ನಯ್ಯನವರನ್ನು ಮಂತ್ರಿ ಮಾಡಿದ್ದು ಬಿಟ್ಟರೆ ಇದುವರೆಗೂ ಕೂಡ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಇವೆಲ್ಲವನ್ನೂ ಕೂಡ ನಾವು ಪರಿಪರಿಯಾಗಿ ಮನವಿ ಮಾಡಿದ್ರೂ ಕೂಡ ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಸಮುದಾಯದವರಿಗೆ ಭಾಳಷ್ಟು ತೊಂದರೆ ಆಗಿದೆ. ಅವ್ರು ನಾಳೆ ಬೆಳಗ್ಗೆ ನಾವು ಪಕ್ಷದಲ್ಲಿ ಇದ್ದಿಕೊಳ್ಳೋದಕ್ಕೆ ಭಾಳಷ್ಟು ಕಷ್ಟ ಆಗ್ತಾಯಿದೆ ನಮಗೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು, ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA ಎಲೆಕ್ಷನ್ಗಳು, ಲೋಕಲ್ ಎಲೆಕ್ಷನನ್ನು ನಾವು ಯಾವ ರೀತಿ ಎದುರಿಸಬೇಕು ಅಂಥೇಳಿ ನಾವು ಹೈಕಮಾಂಡ್ ಮುಂದೆ ಒಂದು ಸಮಯವನ್ನು ತಗೊಂಡು ನಾವು ಜಿಲ್ಲೆಯ ಬಗ್ಗೆ ಎಲ್ಲ ಸಮಸ್ಯೆಗಳಿಗೆ ಚರ್ಚೆಯನ್ನು ಮಾಡ್ತೇವೆ. ಒಂದು ಎರಡನೇದಾಗಿ ಇವತ್ತು ನಾವು ನಮ್ಮ ಅಶೋಕ್ ಪಟ್ಟಣ್ಣವರು ಮತ್ತು ಎಲ್ಲ ಹಿರಿಯರು ಕೂಡ ಏನೇನು ನಾವು ಇವತ್ತು ಈ ರಾಜ್ಯದಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ ಅಥವಾ ಅರ್ಹರಿಗೆ ಯಾರಿಗೆ ಭರ್ತಿ ಸಿಕ್ಕಿಲ್ಲ, ಇವರೆಲ್ಲ ಕೂಡ ಇವತ್ತು ನಾವು ಒಂದು ದೊಡ್ಡ ಸಭೆಯನ್ನು ಮಾಡ್ತಾಯಿದ್ದೀವಿ. ಆ ಸಭೆಯಲ್ಲಿ ಒಟ್ಟಾರೆಯಾಗಿ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ತೇವೆ ಎಂಬ ವಿಷಯವನ್ನು ನಾವು ಎಲ್ಲ ಶಾಸಕರು ಚರ್ಚೆ ಮಾಡಿದ್ದೇವೆ, ತಮಗೆ ಗಮನಕ್ಕೆ ತರ್ತಾ ಇದ್ದೇವೆ.